ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ತುಳಸಿದಾಸ್. ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ ಸೇಜ್ ಇನ್ ಯೂಟ್ಯೂಬ್ ಚಾನೆಲ್. ಸೊ ಫ್ರೆಂಡ್ಸ್, ಇವತ್ತೊಂದು ವೀಡಿಯೋದಲ್ಲಿ ನಾನು ವಿಂಟೇಜ್ ವೆಡ್ಡಿಂಗ್ ಫೋಟೋನ ಯೂಸ್ ಮಾಡಿಬಿಟ್ಟು ಅದನ್ನು ಯಾವ ರೀತಿ ವಿಡಿಯೋ ಆಗಿ ಕನ್ವರ್ಟ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಸೊ ನಿಮ್ಮ ಹತ್ರ ಹಳೆಯ ಒಂದು ಮದುವೆ ಫೋಟೋ ಅಥವಾ ಯಾವುದೇ ಒಂದು ಫೋಟೋ ಆಗಿರ್ಬೋದು, ಸೊ ಅದನ್ನು ಫೋಟೋನ ಇಟ್ಕೊಂಡು ಅದನ್ನು ವಿಡಿಯೋ ಆಗಿ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಸೊ ಇದಕ್ಕೆ AI ಟೂಲ್ ಬೇಕಾಗುತ್ತೆ. ಸೊ AI ಟೂಲಿಂದ ಮಾತ್ರ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಾನು ನನ್ನ ಒಂದು ಲ್ಯಾಪ್ಟಾಪಲ್ಲಿ ಮಾಡ್ತಾಯಿದ್ದೇನೆ. ಸೊ ನೀವು ನಿಮ್ಮ ಮೊಬೈಲ್ನಲ್ಲಿ ಕೂಡ ಮಾಡ್ಬೋದು. ಸೊ ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಇರುತ್ತಲ್ಲ, ಸೊ ಆ ಕ್ರೋಮ್ನ ಒಂದು ಡೆಸ್ಕ್ಟಾಪ್ ಸೈಟನ್ನು ಮೋಡನ್ನು ಓಪನ್ ಮಾಡಿಬಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಅದು ಹೇಗೆ ಅಂತ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಿದ್ದೇನೆ. ಸೊ ಈ ಒಂದು ವೆಬ್ಸೈಟ್ ನಿಮಗೆ ಫ್ರೀ ಆಗಿರುತ್ತೆ. ಸೊ ನಿಮಗೆ ಜಸ್ಟ್ ಒಂದು 500 ಕ್ರೆಡಿಟನ್ನು ಕೊಡ್ತಾರೆ. ಸೊ ಆ ಒಂದು ಕ್ರೆಡಿಟನ್ನು ಯೂಸ್ ಮಾಡಿಬಿಟ್ಟು ನೀವು ಫೋಟೋ ಎಡಿಟನ್ನು ಮಾಡ್ಬೋದು, ವಿಡಿಯೋ ಎಡಿಟನ್ನು ಮಾಡ್ಬೋದು. ಸೊ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ. ಸೊ ಇವಾಗ ನಾನು ನನ್ನ ಒಂದು ಲ್ಯಾಪ್ಟಾಪ್ನಲ್ಲಿರುವ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ತೇನೆ. ಸೊ ನೀವು ನಿಮ್ಮ ಮೊಬೈಲ್ನ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಸೊ ಅದನ್ನು ಡೆಸ್ಕ್ಟಾಪ್ ಸೈಟ್ಗೆ ಮೂಡನ್ನು ಓಪನ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಬಂದುಬಿಟ್ಟು ಇಲ್ಲಿ runway.ai ಅಂತ ಸರ್ಚ್ ಮಾಡ್ತೇನೆ. ಸೊ ಸರ್ಚ್ ಮಾಡಿದ ತಕ್ಷಣವೇ ನಮಗಿಲ್ಲಿ ನೋಡ್ಬೋದು ಓಪನ್ ಆಗಿದೆ ಈ ಒಂದು ವೆಬ್ಸೈಟ್. ಸೊ ನೋಡ್ಬೋದು, ನಾನು ನಿಮಗೆ ಬೇಕಾದರೆ ಡೈರೆಕ್ಟಾಗಿ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ದಲ್ಲಿ, ನೀವು ಕ್ಲಿಕ್ ಮಾಡಿಬಿಟ್ಟು ಜಾಯ್ನ್ ಆಗ್ಬೋದು. ಇವಾಗ ಗೆಟ್ ಸ್ಟಾರ್ಟೆಡ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನಿಮಗೆ ಇಲ್ಲಿ ಅಕೌಂಟ್ ಆಗಲಿಕ್ಕೆ ಕೇಳುತ್ತೆ, ಅಕೌಂಟ್ ಮಾಡಲಿಕ್ಕೆ ಕೇಳುತ್ತೆ. ಸೊ ನೀವು ಹೊಸಬರಾಗಿದ್ದರೆ ನೀವು ಗೂಗಲ್ ಅಕೌಂಟಿಂದ ಕೂಡ ಲಾಗಿನ್ ಆಗ್ಬೋದು, ಅಥವಾ ನಿಮ್ಮ ಹತ್ರ ಆ್ಯಪಲ್ ಅಕೌಂಟ್ ಇದ್ದರೆ ಆ್ಯಪಲ್ ಅಕೌಂಟಿಂದ ಕೂಡ ಲಾಗಿನ್ ಆಗ್ಬೋದು. ಸೊ ನಾನು ನನ್ನ ಗೂಗಲ್ ಅಕೌಂಟಿಂದ ಲಾಗಿನ್ ಆಗ್ತೇನೆ. ಸೊ ನೀವು ಕೂಡ ಆಗ್ಬೋದು, ಫ್ರೀ ಇರುತ್ತೆ. ಸೊ ನಾನು ಇವಾಗ ಗೂಗಲ್ ಅಕೌಂಟಿಂದ ಲಾಗಿನ್ ಆಗ್ತೇನೆ. ಸೊ ಆಗಿಬಿಟ್ಟು ನಿಮಗೆ ಚೂಸ್ ಅಕೌಂಟ್ ಕೇಳುತ್ತೆ. ಸೊ ನೀವು ಜಾಸ್ತಿ ಅಕೌಂಟ್ ಲಾಗಿನ್ ಆಗಿದ್ದರೆ ನಿಮಗೆ ಒಂದು ಅಕೌಂಟ್ ಕೇಳುತ್ತೆ, ನೀವು ಯಾವುದಾದ್ರೂ ಒಂದು ಮುಖಾಂತರ ಲಾಗಿನ್ ಆಗ್ಬೋದು. ಸೊ ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡಿಬಿಟ್ಟು ಇವಾಗ ಫ್ರೆಂಡ್ಸ್ ನೋಡ್ಬೋದು ಅಕೌಂಟ್ ಓಪನ್ ಆಗಿದೆ. ಸೊ ಇವಾಗ ನೀವು ಇಲ್ಲಿ ಯಾವ ರೀತಿ ಎಡಿಟ್ ಮಾಡೋದು ಅಂತ ನಿಮಗೆ ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಇವಾಗ ನೋಡ್ಬೋದು, ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿ. ಸೊ ನೋಡ್ಬೋದು, ಇವಾಗ ನಮಗೆ ಒಂದಿಷ್ಟು ಆಪ್ಷನ್ಗಳೆಲ್ಲ ತೋರಿಸ್ತಿದೆ. ಸೊ ಇದು ತುಂಬಾ ಎಡಿಟ್ ಮಾಡ್ಬೋದು ಫ್ರೆಂಡ್ಸ್, AIನ ಯೂಸ್ ಮಾಡಿಬಿಟ್ಟು. ಸೊ ನಾನು ಇವತ್ತಿನ ಒಂದು ವೀಡಿಯೋದಲ್ಲಿ ಫೋಟೋಯಿಂದ ವೀಡಿಯೋ ಯಾವ ರೀತಿ ಎಡಿಟ್ ಮಾಡೋದು ಅಂತ ಮಾತ್ರ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ನೋಡ್ಬೋದು, ಇವಾಗ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಮಗೆ ಒಂದು ಈ ರೀತಿ ಒಂದು ಆಪ್ಷನ್ ತೋರಿಸ್ತಿಲ್ಲ, ಇಮೇಜ್ ಟು ವೀಡಿಯೋ ಅಂತ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಬಿಟ್ಟು ಫ್ರೆಂಡ್ಸ್ ಇವಾಗ ನೋಡ್ಬೋದು ನಮಗೆ ಒಂದು ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಸೊ ಇವಾಗ ನಾವಿಲ್ಲಿ ಫೋಟೋವನ್ನು ಹಾಕಬೇಕಾಗುತ್ತೆ, ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇವಾಗ ನೋಡ್ಬೋದು, ಇವಾಗ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇದು ಇವಾಗ ನನ್ನ ಒಂದು ಫೈಲ್ ಎಕ್ಸ್ಪ್ಲೋರ್ ಒಂದು ಆಪ್ಷನ್ಗೆ ಹೋಗಿದೆ. ಸೊ ಇವಾಗ ನಾನಿಲ್ಲಿ ನನ್ನ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ಇವಾಗ ನಾನು ನನ್ನ ಡೆಸ್ಕ್ಟಾಪಿಂದ ಒಂದು ಫೋಟೋವನ್ನು ಅಪ್ಲೋಡ್ ಮಾಡ್ತಾಯಿದ್ದೇನೆ. ಸೊ ಅದು ಅಪ್ಲೋಡ್ ಆಗಲಿಕ್ಕೆ ಬಿಡಬೇಕಾಗುತ್ತೆ. ಸೊ ಅದು AIಗೆ ಅಪ್ಲೋಡ್ ಆಗ್ತಾಯಿದೆ. ಸೊ ಇವಾಗ ನೋಡ್ಬೋದು ನಮಗೆ ಜನ್ರೇಟ್ ಅನ್ನೊಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಅಲ್ಲಿ ಬೇಕಾದರೆ ನೀವು ಡಿಸ್ಕ್ರೈಬ್ ಕೂಡ ಮಾಡ್ಕೊಂಡು ಬರೀಬೋದು, ಅದು ಆಪ್ಷನಲ್ ಆಗಿರುತ್ತೆ. ಸೊ ನಾನು ಜನ್ರೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ ಡೈರೆಕ್ಟಾಗಿ. ಸೊ ಇವಾಗ ನೋಡ್ಬೋದು ನಮಗಿಲ್ಲಿ ಜನ್ರೇಟ್ ಆಗ್ತಾಯಿದೆ ಫೋಟೋದಿಂದ ವೀಡಿಯೋಗೆ. ಸೊ ಅದನ್ನು 100% ಆಗಲಿಕ್ಕೆ ಬಿಡ್ತೀನಿ ಇವಾಗ. ಸೊ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಇವಾಗ ನಮಗೆ ಜನ್ರೇಟ್ ಮಾಡ್ತಾಯಿದೆ. ಜಸ್ಟ್ ಇದು ಒಂದು 10 ಸೆಕೆಂಡ್ ವೀಡಿಯೋ ಆಗಿರುತ್ತೆ. ಸೊ ನಿಮಗೆ ಬೇಕಾದರೆ 5 ಸೆಕೆಂಡ್ ಕೂಡ ಅದನ್ನು ಮಾಡ್ಕೊಳ್ಬೋದು. ಸೊ ಇಲ್ಲಿ ನೋಡ್ಬೋದು ಇವಾಗ ಜನ್ರೇಟ್ ಆಗ್ತಾಯಿದೆ, ಆದರೂ ಕೂಡ 2%ಗೆ ನಿಂತಿದೆ. ಸೊ ವೆಯ್ಟ್ ಮಾಡಿ ಫ್ರೆಂಡ್ಸ್, ಹಾಗೆ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇವಾಗ ಇಲ್ಲಿ ಜನ್ರೇಟ್ ಆಗಿದೆ ವೀಡಿಯೋ. ಸೊ ಅದನ್ನು ಪ್ಲೇ ಮಾಡ್ತೇನೆ. ಸೊ ಇವಾಗ ಪ್ಲೇ ಮಾಡಬೇಕಾದ್ರೆ ಸ್ವಲ್ಪ ಒಂದು ಗ್ಲಿಚ್ ಬರುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ವೀಡಿಯೋ ಪ್ಲೇಯರಲ್ಲಿ ಪ್ಲೇ ಮಾಡಿದಾಗ ಸರಿಯಾಗಿ ಕಾಣಿಸುತ್ತೆ. ಸೊ ನೋಡ್ಬೋದು, ಇವಾಗ ಅದನ್ನು ನಾನು ಡೌನ್ಲೋಡ್ ಮಾಡ್ಕೊಳ್ತೇನೆ. ಸೊ ಡೌನ್ಲೋಡ್ ಮಾಡಿಕೊಂಡ ನಂತರ ಅದನ್ನು ಕ್ಲಿಯರಾಗಿ ಬರುತ್ತೆ. ಸೊ ಇವಾಗ ನೋಡ್ಬೋದು ನಮಗೆ 3 ಡಾಟ್ ಇರುತ್ತೆ, ಅಲ್ಲಿ ಬಂದುಬಿಟ್ಟು ಡೌನ್ಲೋಡ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದು ಡೈರೆಕ್ಟಾಗಿ ಫೈಲ್ಗೆ ಅಥವಾ ಫೈಲ್ ಮ್ಯಾನೇಜರ್ ಅಥವಾ ಗ್ಯಾಲರಿಯಲ್ಲಿ ಡೈರೆಕ್ಟಾಗಿ ಸೇವ್ ಆಗುತ್ತೆ. ಸೊ ಇದೇ ರೀತಿಯಾಗಿ ನೀವು ನಿಮಗೆ ಬೇಕಾಗಿರುವಂಥ ಫೋಟೋಗಳೆಲ್ಲ ಎಲ್ಲ ಎಡಿಟನ್ನು ಮಾಡ್ಬೋದು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತೊಂದು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.